ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ಮದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟು ಎರಡಲ್ಲೊಂದು ತೀರ್ಮಾನ ಆಗಬೇಕು. ಇಲ್ಲ ಕೆಲಸ ಮಾಡಿಸ್ಬಿಡ್ತೀನಿ ನಾನು ಫಾರೆಸ್ಟ್ ಅವ್ರೇನು ಯಾಕೆಂದ್ರೆ ನಾನು ಎಷ್ಟು ದಿನ ವೆಯ್ಟ್ ಮಾಡೋಕ್ಕಾಗ್ತದೆ. ನೀರನ್ನ ತುಮಕೂರವ್ರಿಗೂ ತರಲಿಲ್ಲ ಅಂದರೆ ಇನ್ನೊಂದು ಜನ ಹೊಡಿತಾರೆ ನನಗೆ. ಕೋಲಾರವ್ರಿಗೆ ಮೇಕೆದಾಟದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನಾವು ಫೈಲ್ ಮಾಡಬೇಕಲ್ಲ ಮೇಕೆದಾಟಿಗೆ. ನಾವು DPR ಫೈಲ್ ಮಾಡಬೇಕು, ಅದೆಲ್ಲ ಇದೆ. ಅದು ಅವ್ರ ಗಮನಕ್ಕೆ ತರ್ತೀನಿ ನಾನು. ಅದಕ್ಕೆ ನಾನು ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ತೇನೆ. ಮಾದಾಯಿ ಎತ್ತಿನೊಳೇನೆ ಮೇಜರ್ ಮಾದಾಯಿ ಫಾರೆಸ್ಟ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ದೀನಿ. ಆಮೇಲೆ ನಮ್ಮ ಇವರು ಕೂಡ ಸೆಂಟ್ರಲ್ UD ಮಿನಿಸ್ಟರ್ಗೆ 50% ಕಂಪಲ್ಸರಿ ಮಾಡಬೇಕು ಅಂತ, ಮೆಟ್ರೋ ಇವ್ರಿಗೆಲ್ಲ 50% ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. 50% ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಮೊದಲು 50-50 ಅಂತ ಹೇಳಿದ್ವಿ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ 50% ಮಾಡಬೇಕು ನೀವು. ಬರೀ 12-13% ಕೊಟ್ಟು ಸಾಲದು. ಯಾಕೆಂದರೆ ನಾವು ಭಾಳ ದೊಡ್ಡ ಪ್ರಾಜೆಕ್ಟ್ ತೊಗೊಳ್ತಾ ಇದ್ದೀವಲ್ಲ ಮೆಟ್ರೋಲಿ, ನಾವು ಮುಗಿಸ್ಬೇಕು. ಡಬಲ್ ಡೆಕ್ಕರ್ ತೆಗೆದುಕೊಳ್ತಾ ಇದ್ದೀವಿ, ಇವೆಲ್ಲ ಇದೆಯಲ್ಲ. ಸೊ ಆಮೇಲೆ ಹೊಸ ಲೈನ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು. ನಾವು ಹೊಸಕೋಟೆ ಹೋಗಬೇಕು, ಈ ಕಡೆ ತಿಳಿ ಹೋಗಬೇಕು, ನೆಲಮಂಗಲ ಹೋಗಬೇಕು, ಈ ಕಡೆ ತಾವರೆಕೆರೆ ಹೋಗಬೇಕು. ಭಾಳ ಟ್ರಾಫಿಕ್ಕು ಭಾಳ ಜಾಮ್ ಆಗ್ತಾಯಿದೆ. ಆ ದೃಷ್ಟಿಯಿಂದ ಈಗಿಂದಲೇ ಸ್ವಲ್ಪ ರೆಡಿ ಆಗ್ತದೆ. ಆಮೇಲೆ ನಾಳೆ ನಾನು ಕೆಲವು ಕೆಲಸಗಳನ್ನ ORR ಆ ಕಡೆ ಎಲ್ಲ ಕೆಲವು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು. ಅದನ್ನು ವಿಸಿಟ್ ಮಾಡ್ತೀನಿ. ಬೆಳಗ್ಗೆ ಮೆಟ್ರೋ ಕೂಡ BMRC ರಿವ್ಯೂ ಮಾಡ್ತೀನಿ. ನಾನಾ ರಸ್ತೆಗಳು ಕೆಲವೆಲ್ಲ ಆಗ್ತಾ ಇದೆ. ಸೊ ಏನೇನಾಗಿದೆ ಅಂತ ಕೆಲವೆಲ್ಲ ರಿವ್ಯೂ ಮಾಡ್ತೀನಿ. ಕಾನ್ಫಿಡೆನ್ಸ್ ಅಂದರೆ ನೀವೇ ನನ್ನ ಕಾನ್ಫಿಡೆನ್ಸ್. ಸುಮ್ಮನೆ ಅನವಶ್ಯಕವಾದಂಥ ಪಬ್ಲಿಸಿಟಿ ಕೊಡ್ತಾರೆ. ಈ ಕಾನ್ಫಿಡೆನ್ಸ್ ಏನ್ರಿ? ನಮ್ಗೆ ಜನ ಆಶೀರ್ವಾದ ಮಾಡಿದ್ರೆ ಕಾನ್ಫಿಡೆನ್ಸ್. ಆದ್ರೆ ಸರ್ ಹೈಕಮಾಂಡ್ ಇಂದ ಫೋನ್ ಬರೋದಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಈಗಿರೋ ಕಾನ್ಫಿಡೆನ್ಸ್ ಈ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಅಲ್ಲಿ. ಯಾವುದೋ ವಿಚಾರ FCC ಅದು BPOM ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ. ಜಸ್ಟ್ 5 ನಿಮಿಷ. ಥ್ಯಾಂಕ್ ಯು. ಬರೋದಕ್ಕೆ ಹೇಳಿದ್ರೆ